ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಇವತ್ತಿನ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗ್ತಕ್ಕಂತಹ ಕಾಯಿಲೆನಲ್ಲಿ ಕ್ಯಾನ್ಸರ್ ಕೂಡ ಒಂದು. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ದಿನಚರಿಯಲ್ಲಿ ಹೇಗೆಲ್ಲ ನಾವು ಆಹಾರವನ್ನು ಸೇವಿಸಿದ್ರೆ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ ಅದೇ ರೀತಿ ನಾವು ನಿದ್ದೆಯಿಂದನೂ ಕೂಡ ಈ ಕ್ಯಾನ್ಸರ್ ಬರುತ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿದ್ದೆ ಯಾಕೆ ಇಂಪಾರ್ಟೆಂಟು, ನಿದ್ದೆ ಕಡಿಮೆ ಮಾಡೋದ್ರಿಂದ ಏನೆಲ್ಲ ಅನಾನುಕೂಲ ಆಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಪಾರ್ಟ್ 1 ವಿಡಿಯೋ ತಿಳ್ಕೊಳ್ಳೋಣ. ಪಾರ್ಟ್ 2 ವಿಡಿಯೋನಲ್ಲಿ ಕ್ಯಾನ್ಸರ್ ಕಡಿಮೆ ನಿದ್ದೆ ಮಾಡೋದ್ರಿಂದ ಅಥವಾ ನಿದ್ದೆಯಿಂದ ಈ ಕ್ಯಾನ್ಸರ್ ಕೂಡ ಬರುತ್ತಾ ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಹೋಗೋಣ. ಕ್ಯಾನ್ಸರ್ ಅನ್ನೋದು ಒಂದು ಮಾರಕ ಕಾಯಿಲೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವು ನಮ್ಮ ದಿನನಿತ್ಯದಲ್ಲಿ ಯಾವೆಲ್ಲ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಹೋಗಿ ಬಂದಿರ್ತೀವಿ ಅಥವಾ ದೈನಂದಿನ ಚಟುವಟಿಕೆಗಳನ್ನ ಮಾಡಿ ಬಂದಿರ್ತೀವಿ, ಇದನ್ನೆಲ್ಲ ರಿಯಲೈಸ್ ಮಾಡ್ತಾ ಆ ಒಂದು ನಿದ್ದೆ ಅನ್ನೋದು ಎಲ್ಲವನ್ನ ಹೀಲ್ ಮಾಡ್ತಕ್ಕಂತಹ ಕೆಪಾಸಿಟಿ ಈ ನಿದ್ದೆಗಿರುತ್ತೆ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆ ಆಗಿರ್ಬೋದು, ಎಮೋಷನಲಿ ಫೀಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಹೀಲ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ನಿದ್ರೆಗಿರುತ್ತೆ. ಹಾಗಾದರೆ ಈ ನಿದ್ರೆಯಿಂದ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಪಾರ್ಟ್ 1 ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಒಂದು ಎಕ್ಸಾಂಪಲ್ನ ಹೇಳ್ತೀನಿ. ನಾನೇ ಒಂದು ಸೈಂಟಿಸ್ಟ್ ಅಂತಲೇ ಅಂದ್ಕೊಳ್ಳಿ. ಅಕಸ್ಮಾತ್ ಒಂದು ಮಾತ್ರೆನ ಕ್ರಿಯೇಟ್ ಮಾಡ್ತೀನಿ, ಒಂದು ಟ್ಯಾಬ್ಲೆಟ್ನ ಕಂಡುಹಿಡಿತೀನಿ. ಅದು ನನ್ನ ಲೈಫಿಗೆ ಏನೇನೆಲ್ಲ ಕೊಡುತ್ತೆ, ನನ್ನ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ, ನನ್ನ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ, ನನ್ನ ದೇಹ ಚೆನ್ನಾಗಿ ಕೆಲಸ ಮಾಡುತ್ತೆ, ನನ್ನ ಎಮೋಷನಲಿ ಎಲ್ಲವನ್ನ ಹೀಲ್ ಮಾಡುತ್ತೆ, ನನ್ನ ಜೀವನದ ಎಲ್ಲ ಆಗು ಹೋಗುಗಳನ್ನು ನಿಭಾಯಿಸುತ್ತೆ, ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬ ಅಫಿಷಿಯನ್ಸ್ ಆಗಿ ಕೆಲಸ ಮಾಡ್ಬೋದು, ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು, ಎಂಥದ್ದೇ ಕ್ರಿಟಿಕಲ್ ಪರಿಸ್ಥಿತಿಯನ್ನು ನಾನು ಹ್ಯಾಂಡಲ್ ಮಾಡ್ತಕ್ಕಂಥದ್ದನ್ನು ಒಂದು ಪವರ್ಫುಲ್ ಮಾತ್ರೆನ ನಾನು ಕಂಡುಹಿಡಿತೀನಿ ಅಂತ ಅಂದ್ಕೊಳ್ಳಿ. ಆ ಮಾತ್ರೆಗೆ ನೀವು ಎಷ್ಟು ಪೇಮೆಂಟ್ ಮಾಡ್ತೀರಾ, ಎಷ್ಟು ಪೇಮೆಂಟ್ ಕೊಟ್ಕೊಳ್ತೀರಾ? ಸೊ ಅದನ್ನು ಹೇಳಲಿಕ್ಕಾಗಲ್ಲ ಅಲ್ವಾ. ಎಷ್ಟೇ ಕೋಟಿ ಕೊಟ್ಟರು ಕೂಡ ಇಂತಹದೊಂದು ಟ್ಯಾಬ್ಲೆಟು ಸಿಗಲ್ಲ. ಅಂತಹದೊಂದು ಮಾತ್ರೆನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಮಾತ್ರೆನೇ ನಿದ್ದೆ. ಕೆಲವೊಬ್ಬರು ಹೇಳ್ತಾರೆ, ಈ ಸತ್ತಾಗ ಮಲ್ಕೊಳ್ಳೋದಿದೆ, ಇದ್ದೇ ಇದೆ, ಇವಾಗ ಎಚ್ಚರ ಆಗೋಣ, ಏನಾದರೂ ಒಂದು ಮಾಡೋಣ ಅಂತ. ಭಗವಂತ ನಮಗೆ ನಿದ್ರೆ ಅನ್ನೋದನ್ನು ನಾನು ಇವಾಗ ಏನೇನು ಹೇಳಿದೆ, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ನಿಮ್ಮ ಪ್ರೊಫೆಷನ್ ಲೈಫ್ ಆಗಿರ್ಬೋದು, ನಿಮ್ಮ ಎಮೋಷನಲಿ ಹೀಲ್ ಮಾಡತಕ್ಕಂಥದ್ದಾಗಿರ್ಬೋದು, ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಎಲ್ಲವೂ ಇದೆ. ಆ ಜೀವನಕ್ಕೆ ಒಂದು ಪರಿಪೂರ್ಣತೆ ಸಿಗಬೇಕು ಅಂತ ಅಂದರೆ ನಿದ್ರೆಯಿಂದ ಮಾತ್ರ ಸಾಧ್ಯ. ಇವೆಲ್ಲಕ್ಕೂ ಕೂಡ ಈ ನಿದ್ರೆ, ಪ್ರತಿಯೊಂದಕ್ಕೂ ನೀವು ಏನೇ ಒಂದು ಕೆಲಸ ಮಾಡಿ, ಏನೇ ಒಂದು ಮಾಡಿ, ಈ ನಿದ್ರೆ ಅನ್ನೋದು ಲಿಂಕ್ ಆಗಿರುತ್ತೆ. ನಿದ್ರೆ ಬಗ್ಗೆ ಯಾವ್ಯಾವ ವಯಸ್ಸಿನವರು ಎಷ್ಟೆಷ್ಟು ಟೈಮಿಂಗ್ಸು ನಿದ್ರೆ ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ವಿಡಿಯೋನ ಚೆಕ್ ಮಾಡಿ. ಹೇಗೆ ಅದು 7 hours ಸೈನ್ಸ್ ಆಗುತ್ತೆ ಅಂತ ಮುಂದೆ ವಿಡಿಯೋ ಹೇಳ್ತೀನಿ, ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು. ಯಾಕಂದರೆ ಸ್ನೇಹಿತರೆ, ನಮಗೆ ಭಗವಂತ ನಿದ್ರೆನ ಎಷ್ಟು ಒಂದು ಒಳ್ಳೆ ಅದ್ಭುತವಾದಂಥ ಶಕ್ತಿಯಿಂದ ಕೊಟ್ಟಿದ್ದಾನಲ್ವ. ನಾವೇನು ಅಂದ್ಕೊಬಿಟ್ಟಿರ್ತೀವಿ ಅಂತ ಅಂದರೆ, ನಿದ್ರೆ ಅಂಥದ್ದು ನಾವು ಎಚ್ಚರ ಆಗಿರ್ತಕ್ಕಂತಹ ಜೀವನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ನಾವು ಜೀವನ ಮಾಡ್ತಕ್ಕಂತಹ ಬೆಳವಣಿಗೆಯಲ್ಲಿ ಬರ್ತಾ ಬರ್ತಾ ನಿದ್ರೆ ಅನ್ನೋದು ಅಡಾಪ್ಟ್ ಆಗಿದೆ, ನಾವು ಎಚ್ಚರದಿಂದ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಕೆಲವರು ಅಂತ ಅಂದ್ಕೊಳ್ತಾರೆ. ನಾವು ಒಂದು ತಾಯಿ ಗರ್ಭದಲ್ಲೇ ಇರಬೇಕಾದ್ರೇ ಆ ಮಗು ಎಷ್ಟು ನಿದ್ರೆ ಮಾಡುತ್ತೆ, ಆಲ್ಮೋಸ್ಟ್ ನಿದ್ರೆನಲ್ಲೇ ಇರುತ್ತೆ. ಒಂದು ಸೆಕೆಂಡ್, ಥರ್ಡ್, 3 ಬರುವವರೆಗೂ ಕೂಡ ಅವಾಗ ನಿಧಾನವಾಗಿ ಎಚ್ಚರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿವರೆಗೂ ಕೂಡ ಅದು ನಿದ್ರೆ ಮಾಡ್ತಾ ಇರುತ್ತೆ. ಯೋಚನೆ ಮಾಡಿ, ಭಗವಂತ ನಮಗೆ ಹೊಟ್ಟೆ ಒಳಗಡೆ ಗರ್ಭ ಧರಿಸುವುದಲ್ಲೇ ಸೃಷ್ಟಿ ಆಗ್ತಾ ಇರಬೇಕಾದ್ರೇ ನಮಗೆ ನಿದ್ರೆ ಅನ್ನೋದನ್ನು ಭಗವಂತ ಕೊಟ್ಟಿರ್ತಾನೆ. ನಮ್ಮ ಲೈಫಲ್ಲಿ ಇನ್ನೇನೋ ಒತ್ತಡ, ಇನ್ನೇನೋ ಟೆನ್ಷನ್ಗೆ ಪ್ರತಿಯೊಂದು ಯಾವುದೇ ಒಂದು ಹೀಲ್ ಮಾಡಿ, ನೀವು ಯಾವುದೇ ಒಂದು ಇದು ಮಾಡಿ, ಈ ನಿದ್ರೆಯಿಂದ ಪ್ರತಿಯೊಂದು ಎಲ್ಲವನ್ನು ಹೀಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಅಲ್ವಾ. ಸೊ ಹಾಗಾಗಿ ನಿದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಒಂದು ಎವಲ್ಯೂಷನ್ ಮಾಡ್ತಾ ಬರೋಣ ಸ್ನೇಹಿತರೆ. ನಾವೇನು ಅನ್ಕೊಬಿಟ್ಟಿದ್ದೀವಿ, ನಾವು ಎಚ್ಚರ ಇದ್ದಾಗಲೇ ನಮ್ಮ ಬೆಳವಣಿಗೆ ನಮ್ಮ ಜೀವನದ ನಡೀತಾ ಇದೆ. ಸೊ ನಿದ್ರೆ ಅನ್ನೋದು ನಾವು ಬೆಳವಣಿಗೆ ಆಗ್ತಾ ಆಗ್ತಾ ಅದನ್ನು ಅಡಾಪ್ಟ್ ಮಾಡ್ಕೊಂಡಿರೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಸ್ವಲ್ಪ ಈ ಕಾನ್ಸೆಪ್ಟ್ನ ಒಂದು ಟ್ವಿಸ್ಟ್ ಮಾಡಿ ನೋಡೋಣ. ಸೊ ನಾವು ನಿದ್ರೆಯಿಂದ ನಮ್ಮ ಜೀವನ ನಡೀತಾ ಇದೆ, ನಮ್ಮದು ಎಚ್ಚರ ಆದಾಗ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿದಾಗ ಈ ಕಾನ್ಸೆಪ್ಟ್ ಎಷ್ಟು ಡಿಫ್ರೆನ್ಸ್ ಆಗಿರುತ್ತಲ್ವ. ಈ ನೇಚರ್ ಅನ್ನೋದು ನಮಗೆ ನಿದ್ರೆಯನ್ನು ಮೊದಲಿಂದನೇ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳಿದ್ರೆ ಅಸಾಧ್ಯ ಅದು. ಮತ್ತು ಇನ್ನೊಂದು ಸರ್ಪ್ರೈಸ್ ಏನಂತ ಅಂದರೆ, ನಿದ್ದೆನಲ್ಲಿ ನೀವು ಏನು ಮಾಡ್ತೀರಾ,
ಆಲ್ಮೋಸ್ಟ್ ನಿದ್ರೆನೇ ಮಾಡ್ತಿರ್ತೀರ, ಊಟ ಮಾಡಲ್ಲ, ನೀವು ಸಕ್ಸಸ್ಗೆ ಏನು ಓದಲ್ಲ, ಉದ್ಧಾರ ಆಗೋಂಥ ಕೆಲಸನ ಏನೂ ಮಾಡ್ತಾ ಇರಲ್ಲ, ಸೊ ನಿದ್ರೆ ಮಾಡ್ತಾ ಇರ್ತೀರ ಅಲ್ವಾ. ಇನ್ನೊಂದು ಇದಕ್ಕಿಂತ ಸರ್ಪ್ರೈಸ್ ಏನಂತಂದರೆ, ಯುವರ್ ಮೋಸ್ಟ್ ಅನ್ಯೂರೇಬಲ್. ನೀವು ನಿದ್ರೆ ಮಾಡ್ತಾ ಇದ್ದಾಗ ಯಾರು ಏನು ಬೇಕಾದ್ರೂ ಬಂದು ನಿಮ್ಮನ್ನು ಮಾಡಬಹುದು ಅಂತ ಒಂದು ನಿದ್ರೆಗೆ ಪವರ್ ಇದೆ, ಅಂತ ಒಂದು ಶಕ್ತಿ ಇದೆ. ಸೊ ನಾವೊಂದು ಎವಲ್ಯೂಷನ್, ಸೊ ನಾವು ಬೆಳವಣಿಗೆ ಆಗ್ತಾ ಆಗ್ತಾ ಹೋದಾಗ ಏನಾಗುತ್ತೆ, ನಾವು ನಮಗೆ ಯೂಸ್ ಆಗ್ತಕ್ಕಂಥದ್ದು ಏನಿರಲ್ಲ, ನಮಗೆ ಕೆಲಸಕ್ಕೆ ಏನು ಬರಲ್ಲ ಅಂಥವುಗಳನ್ನ ನಾವು ಬಿಟ್ಬಿಡ್ತೀವಿ. ನಮಗೆ ಖುಷಿ ಕೊಡುತ್ತೆ, ನಮ್ಗೆ ಅವಶ್ಯಕತೆ ಯಾವುದಿದೆ, ನಮಗೆ ಯಾವುದು ಬೇಕು ಅಂತ ಅನಿಸುತ್ತೆ ಅದನ್ನು ನಾವು ಅಡಾಪ್ಟ್ ಮಾಡ್ತಾ ಹೋಗ್ತೀವಿ. ನಮಗೆ ಯಾವುದು ಬೇಡ ಅನಿಸುತ್ತೆ ಅದನ್ನು ನಾವು ಬಿಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಏನೋ ಒಂದು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅದೇನೋ ನಮಗೆ ಸ್ವಲ್ಪ ದಿನ ಮಾಡ್ತಾ ಇರ್ತೀವಿ, ನಮಗೆ ಯೂಸ್ ಆಗಲ್ಲ, ಅದನ್ನು ನಾವು ಬಿಟ್ಬಿಡ್ತೀವಿ. ಹಾಗೆ ನಿದ್ರೆ ಅನ್ನೋದನ್ನು ಕೂಡ ಹಾಗೆ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಕಡಿಮೆ ಮಾಡುವವ್ರಿಗೆ ಖಂಡಿತ ಡೆಫಿನೆಟ್ಲಿ ಕೂಡ ಸಾವು ಬೇಗ ಬರುತ್ತೆ. ಯಾಕಂದರೆ ನಿದ್ದೆ ಅಷ್ಟೊಂದು ಇಂಪಾರ್ಟೆನ್ಸು, ಪ್ರತಿಯೊಂದಕ್ಕೂ ಭಗವಂತ ನಮ್ಗೆ ಅಲ್ಲೇ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅಂತಂದರೆ ಅದಕ್ಕೆ ಅಷ್ಟೊಂದು ಪವರ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ನಿದ್ರೆಗೆ ಎಷ್ಟು ಗೌಪ್ಯವಾಗಿ ಸಮಯವನ್ನು ಕೊಡಬೇಕೋ ಅಷ್ಟು ಸಮಯವನ್ನು ಕೊಡಲೇಬೇಕಾಗುತ್ತೆ. ಹಾಗಾದರೆ ಈ ಮಕ್ಕಳು ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು, ಮತ್ತು ಒಂದು 25 ಮೇಲೆ ಇರ್ತಕ್ಕಂಥ ವಯಸ್ಸಿನವರು ಎಷ್ಟು ನಿದ್ರೆ ಮಾಡಬೇಕು ಅಂತ ಅಂದರೆ, ಸೊ ಆಲ್ಮೋಸ್ಟು ಒಂದು ಆಗ್ತಾನೆ ಹುಟ್ಟಿರ್ತಕ್ಕಂಥ ಮಗು ಆಲ್ಮೋಸ್ಟ್ 18 19 ಅವರ್ಸ್ ನಿದ್ರೆನ ಮಾಡಬೇಕಾಗುತ್ತೆ. ಇದನ್ನು ಉಲ್ಟಾ ನಮ್ಮ ಏಜ್, ಐ ಮೀನ್ 25 ಒಂದು ಮೇಲಿರ್ತಕ್ಕಂಥವ್ರು ಎಷ್ಟು ಮಿನಿಮಮ್ ನಿದ್ರೆ ಮಾಡಬೇಕು ಅಂದರೆ 7 or 8 ಅವರ್ಸ್ ನಿದ್ರೆ ಮಾಡಬೇಕು. ಸೊ ಇದರಿಂದ ಸ್ವಲ್ಪ ಕೆಳಗಡೆ 10 20 ಇಯರ್ಸ್ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ಒಂದು ಕಡಿಮೆ ಅಂದರೂ ಕೂಡ 11 12 ಅವರ್ಸ್ ನಿದ್ರೆ ಮಾಡಬೇಕಾಗುತ್ತೆ. ಇದರಿಂದ ಸ್ವಲ್ಪ ಇರ್ತಕ್ಕಂಥವ್ರು ಒಂದು ಮ್ಯಾಕ್ಸಿಮಮ್ 12 14 ಅವರ್ಸ್ ನಿದ್ರೆ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಆ ವಿಡಿಯೋ ಹೋಗಿ ಚೆಕ್ ಮಾಡಿ, ಕ್ಲಿಯರಿಟಿ ಸಿಗುತ್ತೆ. ಸೊ ಏನಿದು ಈ 7 ಅವರ್ಸ್ ಅಂದರೆ ಏನು, 7 ಅವರ್ಸೇ ಯಾಕೆ ನಿದ್ರೆ ಮಾಡಬೇಕು, ಈ 7 ಅವರ್ಸಿಂದ ಏನಿದು ಅಂತ ನೀವು ಲೆಕ್ಕ ಕೇಳ್ಬೋದು. ಹೇಳ್ತೀನಿ, ಸಿಂಪಲ್ ಗಣಿತ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಸೈನ್ಸಲ್ಲಿ 7 ಅವರ್ಸ್ ಅಂತ ಅಂದರೆ ಒಬ್ಬ ನಾರ್ಮಲ್ ಪರ್ಸನ್ನ ಸ್ಲೀಪ್ ಸೈಕಲ್ ಅಂತ ಇರುತ್ತೆ. ಒಬ್ಬ ನಾರ್ಮಲ್ ಪರ್ಸನ್ನು ಒಂದು ಸ್ಲೀಪ್ ಸೈಕಲ್ನ ಇಟ್ಟಿರ್ತಾನೆ. ಯಾಕಂದರೆ ಅವನು 7 ಅವರಿಂದ 8 ಅವರ್ಸ್ ಮಲಗಿದ್ದಾನೆ ಅಂತ ಅಂದರೆ ಅವನಿಗೊಂದು ಸ್ಲೀಪ್ ಸೈಕಲ್ ಇರುತ್ತೆ. ನಾವು ರಾತ್ರಿ ಮಲಗಿ ಬೆಳಗ್ಗೆ 7 ಒಂದು ಸ್ಲೀಪ್ ಸೈಕಲ್ ಇರುತ್ತೆ. ಸೊ ಈ ಸ್ಲೀಪ್ ಸೈಕಲಲ್ಲಿ 2 ಸ್ಟೇಜ್ ಬರುತ್ತವೆ, ನಾನ್ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್ ಮತ್ತು ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್ ಅಂತ. ಸೊ ನಾನ್ ರ್ಯಾಪಿಡ್ ಹೈ ಮೂಮೆಂಟ್ ಅಂತ ಅಂದರೆ ಕಣ್ಣನ್ನು ಆಡಿಸಲ್ಲ, ಹಾಗೆ ಮಲಗ್ತಕ್ಕಂಥದ್ದು. ರ್ಯಾಪಿಡ್ ಹೈ ಮೂಮೆಂಟ್ ಅಂತ ಅಂದರೆ ಕಣ್ಣನ್ನು ಆ ಕಡೆ ಈ ಕಡೆ ಆಡಿಸ್ತಕ್ಕಂಥದ್ದು. ನಮ್ಮ ಉಪೇಂದ್ರ ಸರ್ ಮಾಡ್ತಾರಲ್ಲ, ನೀವು ಅಬ್ಸರ್ವ್ ಮಾಡಿ, ಕೆಲವೊಬ್ಬರು ಮಲಗಿದಾಗ ಕಣ್ಣನ್ನು ಆ ಕಡೆ ಈ ಕಡೆ ಹೀಗೆ ಅವ್ರು ಮಲ್ಕೊಂಡಿದ್ದಾಗ ಅಬ್ಸರ್ವ್ ಮಾಡಿ, ಇದು ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್ ಅಂತ. ಸೊ ನಾನ್ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪಲ್ಲಿ 4 ಸ್ಟೇಜ್ ಬರುತ್ತೆ. ಆ 4 ಸ್ಟೇಜ್ ಮುಗಿಯೋಷ್ಟರಲ್ಲಿ ಒಬ್ಬ ನಾರ್ಮಲ್ ಪರ್ಸನ್ನ ಸ್ಲೀಪ್ ಸೈಕಲ್ ಮುಗ್ದಿರುತ್ತೆ. ಸೊ ಫಸ್ಟ್ ಸ್ಟೇಜ್ ಏನಂತ ಅಂದರೆ, ಈ ನಾರ್ಮಲ್ ಸೈಕಲ್ ಇರ್ತಕ್ಕಂಥ ಒಬ್ಬ ಸ್ಲೀಪ್ ಸೈಕಲಲ್ಲಿ ಒಬ್ಬ ಮನುಷ್ಯ ಒಂದು ಸೈಕಲ್ ಮುಗಿಯೋಷ್ಟರಲ್ಲಿ 90 ಮಿನಿಟ್ಸ್ ಆಗಿರುತ್ತೆ. ಓಕೆ, ಅದೇ ರೀತಿ ಅವನು ಕಂಪ್ಲೀಟ್ ಒಂದು ರೌಂಡ್ ನಿದ್ದೆ ಬರೋ ಅಷ್ಟರಲ್ಲಿ ಒಂದು ಸ್ಲೀಪ್ ಸೈಕಲ್ ಮುಗಿಯೋಷ್ಟರೊಳಗಡೆ 90 ಮಿನಿಟ್ಸ್ ಆಗಿರುತ್ತೆ. ಸೊ ಅದೇ ರೀತಿ ಮಿನಿಮಮ್ ಒಬ್ಬ ವ್ಯಕ್ತಿ ಪರಿಪೂರ್ಣ 7 or 8 ಅವರ್ಸ್ ನಿದ್ರೆ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ 5 ಸೈಕಲ್ ನಿದ್ರೆ ಮಾಡಬೇಕು ಆ ವ್ಯಕ್ತಿ. ಸೊ ಅಲ್ಲಿ 95 450, ಸೊ ಅಲ್ಲಿಗೆ 450 ಮಿನಿಟ್ ಆಗುತ್ತೆ. ಅಲ್ಲಿಗೆ 450 ಮಿನಿಟ್ ಆಯಿತು ಅಂತ ಅಂದರೆ ಅಲ್ಲಿಗೆ 7 or 8 ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಒಬ್ಬ ಪರಿಪೂರ್ಣ ಒಂದು ಸ್ಲೀಪ್ ಸೈಕಲ್ ಮುಗಿಬೇಕು ಅಂತಂದರೆ 7 or 8 ಅವರ್ಸ್ ಅನ್ನೋದು ಇದಕ್ಕೇನೆ. ಏನಕ್ಕೆ ಕೇಳ್ತಾ ಇರ್ತಾರೆ, ಏನಕ್ಕಿದು 7 or 8 ಅವರ್ಸ್ ಅಂದರೆ ಏನಕ್ಕೆ ಅಂತ, ಇದಕ್ಕೆ ಹೇಳೋದು 7 or 8 ಅವರ್ಸ್ ಅಂತ. ಒಬ್ಬ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್ ಅಂತ ಅಂದರೆ ಆಲ್ಮೋಸ್ಟ್ ನನಗೆ ಇಷ್ಟ ಆಗ್ತಕ್ಕಂತಹ ಸ್ಲೀಪು ರ್ಯಾಪಿಡ್ ಮೂಮೆಂಟ್. ಸೊ ಏನು ಗೊತ್ತಾ ಸ್ನೇಹಿತರೆ, ಈ ರ್ಯಾಪಿಡ್ ಮೂಮೆಂಟಲ್ಲಿ ನಮ್ಮ ಎಮೋಷನಲ್ಲಿ, ಈ ನಾನ್ ರ್ಯಾಪಿಡ್ ಮೂಮೆಂಟ್ನಲ್ಲಿ ಮಲಗ್ತಕ್ಕಂತಹದ್ದು, ನಾವು ಮಲಗ್ತಕ್ಕಂಥ ಟೈಮಿಂಗ್ಸಿಂದ ಹಿಡಿದು ಮುಂಜಾನೆ ಬೆಳಗಿನ ಜಾವ ಏನಿರುತ್ತೆ ಇದನ್ನು ನಾನ್ ರ್ಯಾಪಿಡ್ ಅಂತಾರೆ. ನಮ್ಮ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪು ನಾವು ಬೆಳಗ್ಗೆ ಮಾಡ್ತಕ್ಕಂತಹ ಸ್ಲೀಪು. ಆಲ್ಮೋಸ್ಟು ನಮಗೆ ಬರ್ತಕ್ಕಂಥದ್ದು ನಮ್ಮ ಲೈಫಲ್ಲಿ ಏನು ಎಮೋಷನಲ್ಲಿ ಏನಾಗಿದೆ, ನಮ್ಮ ಆಗು ಹೋಗುಗಳು ಏನಾಗಿದ್ದಾವೆ, ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ, ಒಂದನ್ನು ಕೂಡ ಲೆಕ್ಕಾಚಾರ ಹಾಕ್ತಕ್ಕಂತಹದ್ದು ನಿದ್ರೆ ರ್ಯಾಪಿಡ್ ನಿದ್ರೆ. ಯಾಕಂದರೆ ಎಲ್ಲವನ್ನ ನೀನು ಇದು ಮಾಡ್ತಿದ್ಯಾ, ಇದು ಮಾಡಬೇಡ, ಇದು ಕರೆಕ್ಟಾಗಿದೆಯಾ ಅಥವಾ ಇದು ಕರೆಕ್ಟಾಗಿಲ್ವಾ, ಇದನ್ನು ಮಾಡಬೇಡ,
ಪ್ರತಿಯೊಂದು ಕೂಡ ರ್ಯಾಪಿಡ್ ಮಾಡ್ತಕ್ಕಂಥದ್ದು ಈ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್. ಇದು ನನಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು. ಯಾಕಂದರೆ ಪ್ರತಿಯೊಂದನ್ನು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಹೀಲ್ ಮಾಡ್ತಕ್ಕಂಥದ್ದು, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ತಕ್ಕಂತಹದ್ದು ಇದು ರ್ಯಾಪಿಡ್ ಹೈ ಮೂಮೆಂಟ್. ಆವಾಗ ನಾವು ಕಣ್ಣನ್ನು ಆಡಿಸ್ತಾ ಇರ್ತೀವಿ. ಒಂದು ಕನಸು ಬೀಳುತ್ತೆ ಗೊತ್ತಾ, ಲೈಫಲ್ಲಿ ನಮಗೆ ಈ ಹೆಚ್ಚಿನದಾಗಿ ನಮ್ಮ ಕನಸು ಬೀಳ್ತಕ್ಕಂತಹದ್ದೇ ಒಂದು 3 ಗಂಟೆ 2 ಗಂಟೆ ಈ ಟೈಮಿಂಗ್ಸಲ್ಲಿ. ಸೊ ಈ ಟೈಮಿಂಗ್ಸಲ್ಲಿ ಇದನ್ನು ನಾವು ರ್ಯಾಪಿಡ್ ಹೈ ಮೂಮೆಂಟ್ ಅಂತ ಅಂತೀವಿ. ಬಹುಶಃ ಆಲ್ಮೋಸ್ಟ್ ಸ್ನೇಹಿತರೆ ಈ ಬ್ಯಾಂಗ್ಳೂರ್ ಸೈಡ್ಸ್, ಈ ಸೈಡ್ಸ್ ಎಲ್ಲ ಒಂದು ಕಾನ್ವೆಂಟ್ಗೆ ಹೋಗಬೇಕು, ಸ್ಕೂಲ್ ವ್ಯಾನ್ ಬರುತ್ತೆ ಅಂದರೆ ಆಲ್ಮೋಸ್ಟ್ ಆ ಮಕ್ಕಳುಗಳೆಲ್ಲ 5:30 6 ಗಂಟೆಗೆಲ್ಲ ಎದ್ದೇಳ್ಬಿಡ್ಬೇಕು. 4:15 5 ಗಂಟೆಗೆ ಹೇಳೋರೆಲ್ಲ ಇದ್ದಾರೆ ಇವತ್ತಿನ. ಅಷ್ಟು ಅದಕ್ಕೆ ಮಕ್ಕಳು ಮತ್ತು ಆ್ಯಕ್ಟಿವ್ ಆಗಿರಲ್ಲ, ಕಿರಿಕಿರಿ ಅಂತ ಅನ್ನೋದು. ಸೊ ಅಷ್ಟು ಒಂದು ಎನರ್ಜೆಟಿಕ್ ಆಗಿರಲ್ಲ. ಆ ಬೆಳಗಿನ ನಿದ್ದೆ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಬರೆಸುತ್ತೆ ನಮಗೆ. ಅದು ಒಂದು ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್ ಆಗಿರುತ್ತೆ. ಆಲ್ಮೋಸ್ಟ್ ಏನು ಗೊತ್ತಾ, ಮಕ್ಕಳನ್ನ ನಾವು ಹಿಂದೆ ಎಲ್ಲ ಒಂದು ಕ್ಲಾಸಿಗೆ ಹೋಗ್ತಕ್ಕಂತಹದ್ದು ಒಂದು 8 ರಿಂದ 9 ಗಂಟೆ ಇರ್ತಿತ್ತು. ಆಲ್ಮೋಸ್ಟ್ ನಾವೆಲ್ಲ 6 ಗಂಟೆ 6:30 ಎದ್ದೇಳ್ತಿದ್ವಿ. ಇವತ್ತಿನ ಜನ್ರೇಷನ್ ತುಂಬ ಟೆಕ್ನಾಲಜಿ ಮುಂದುವರೆದಿದೆ. ಯೋಗ ಕ್ಲಾಸ್ ಮತ್ತು ಡ್ಯಾನ್ಸ್ ಕ್ಲಾಸ್, ತುಂಬ ನಿದ್ರೆನೇ ಇರಲ್ಲ ಮಕ್ಕಳಿಗೆ, ತುಂಬ ಒತ್ತಡ. ಇದನ್ನು ಎಕ್ಸ್ಪೆರಿಮೆಂಟು ಕೂಡ ಮಾಡಿದ್ದಾರೆ. ಮಕ್ಕಳನ್ನ ಬೇಗ ಎದ್ದೇಳ್ತಕ್ಕಂತಹ ಮಕ್ಕಳು ಹೈ ಸ್ಲೀಪು ಮತ್ತು ಲೇಟಾಗಿ ಹೇಳ್ತಕ್ಕಂತಹ ಮಕ್ಕಳು ಕೂಡ ತುಂಬ 50% ಅದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೆ ಕೂಡ 9 ಗಂಟೆಗೆ ಮಾಡ್ತಕ್ಕಂತಹ ಕ್ಲಾಸ್ನೂ ಕೂಡ ಮೂಮೆಂಟ್ ಸ್ಲಿಪ್ ಮಾಡಿದ್ರು. ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಒಂದು ಆ್ಯಕ್ಟಿವಿಟೀಸ್ ಮೈಂಡ್ ಅಷ್ಟು ಒಂದು ಸ್ಲೀಪ್ಗೆ ಒಂದು ಇದಿರುತ್ತೆ, ತುಂಬ ಒಂದು ಬೆನಿಫಿಟ್ ಆಗ್ತಕ್ಕಂತಹ ಒಂದು ರ್ಯಾಪಿಡ್ ಮೂಮೆಂಟ್ಗೆ ಇರ್ತಕ್ಕಂಥ ನಿದ್ರೆ ಅಷ್ಟು ಪವರ್ ಆಗಿರುತ್ತೆ. ಆಲ್ಮೋಸ್ಟು ಮಕ್ಕಳುಗಳೆಲ್ಲ ನಮ್ಮಂಥ ಏಜ್ನಲ್ಲಿರ್ತಕ್ಕಂಥವರೆಲ್ಲ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಹಾಗಾಗಿ 7 or 8 hours 25 ಯಾರು ಇರ್ತೀರಾ ಅವರು 7 or 8 hours ನಿದ್ರೆ ಮಾಡೋದ್ರಿಂದ ತುಂಬಾ ಇಂಪಾರ್ಟೆನ್ಸ್ ಆ್ಯಂಡ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇಲ್ಲಿ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪು ಮತ್ತು ನಾನ್ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್ ಎರಡಕ್ಕೂ ಕೂಡ ತನ್ನದೇ ಆದ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ನಮ್ಮ ಒಂದು ನಾರ್ಮಲ್ ಪರ್ಸನ್ ನಿದ್ರೆನ ಅವಸ್ಥೆಗೆ ಯಾವಾಗ ಹೋಗಬೇಕು ಅದು ನಾನ್ ರ್ಯಾಪಿಡ್ ಒಂದು ಹೈ ಮೂಮೆಂಟ್ ಸ್ಲೀಪಲ್ಲಿ ಅದು ಕೂಡ ಅದರದ್ದೇ ಆದಂಥ ಒಂದು ಕೆಲಸ, ಅದಕ್ಕೆ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ನಮ್ಮದಂಥ ಒಂದು ಲೈಫ್ನ ಒಂದು ಹೀಲ್ ಮಾಡ್ತಕ್ಕಂಥದ್ದು ಒಂದು ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್. ಅದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಾನು ರಾತ್ರಿ ಮಲಗ್ತೀನಿ ಬೆಳಗ್ಗೆ ಮಲಗಲ್ಲ, ಬೆಳಗ್ಗೆ ಮಲಗ್ತೀನಿ ರಾತ್ರಿ ಮಲಗಲ್ಲ, ಅದಲ್ಲ, ಎರಡಕ್ಕೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಇದೆ. ಎಲ್ಲವನ್ನ ಕೂಡ ನಮ್ಮ ಶಕ್ತಿ, ನಮ್ಮ ಎನರ್ಜಿ, ನಮ್ಮ ಮಾನಸಿಕ ದೈಹಿಕವಾಗಿ ಎರಡನ್ನೂ ಕೂಡ ಹೀಲ್ ಮಾಡ್ತಕ್ಕಂಥ ನಿದ್ರೆಗೆ ಆ ಒಂದು ಶಕ್ತಿ ಇದೆ. ಎರಡು ಒಂದು ಸೈಕಲ್. ಅಲ್ಲಿಗೆ ರಾಪಿಡ್ ನಾನ್ ರಾಪಿಡ್ ಹೈ ಮೂಮೆಂಟ್ ಮತ್ತು ರ್ಯಾಪಿಡ್ ಹೈ ಮೂಮೆಂಟ್ ಎರಡೂ ಕೂಡ ಸೇರಿಕೊಂಡಾಗ ಒಂದು ಒಳ್ಳೆ ನಿದ್ರೆ ಕಂಪ್ಲೀಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಅದು ಒಂದು ನಮ್ಮ ಮೈಂಡ್ನ ದೈಹಿಕವಾಗಿ ಹೀಲ್ ಮಾಡೋದಕ್ಕೆ ಸಹಾಯ ಆದರೆ ನಮ್ಮ ಜೀವನದ ನಡೆ ನುಡಿಗಳು, ಆಚಾರ ವಿಚಾರಗಳನ್ನೆಲ್ಲ ನಮಗೆ ಯಾವುದು ಬೇಕು, ಇದು ಬೇಡ, ಅದು ಬೇಕು, ಇದು ಬೇಕು, ನನಗದು ಇಷ್ಟ ಆಗ್ತಿಲ್ಲ, ಪ್ರತಿಯೊಂದನ್ನು ಹೀಲ್ ಮಾಡ್ತಕ್ಕಂಥದ್ದು ಈ ರ್ಯಾಪಿಡ್ ಹೈ ಮೂಮೆಂಟ್ ಸ್ಲೀಪ್ ಆಗಿರುತ್ತೆ. ಐ ಹೋಪ್ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಪಾರ್ಟ್ 2 ಈ ಕ್ಯಾನ್ಸರ್ಗೂ ನಿದ್ರೆಗೂ ಏನು ಸಂಬಂಧ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಇವಾಗ ಐ ಹೋಪ್ ನಿಮಗೊಂದು ಮೆಂಟಲ್ ಸಿಕ್ತು ಅಂತ ಅನ್ಕೋತೀನಿ. ನಿದ್ರೆ ಅನ್ನೋದು ಈ 7 or 8 hours ಅನ್ನೋದು ಏನಕ್ಕೆ ಸೈನ್ಸ್ ಅನ್ನೋದು ಒಂದು ಲೆಕ್ಕ, ಸಿಂಪಲ್ ಗಣಿತ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಈ ಎಪಿಸೋಡನ್ನು ಮುಗಿಸ್ತೀನಿ. ಈ ಎಪಿಸೋಡ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಏನಂತ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ನಮಸ್ತೆ.